ಈ ಹೊತ್ತು ಎಂದೆಂದಿಗೂ ಬದಲಾಗದ ತ್ರಯೇಕ ದೇವರ ಸುಮಧುರವಾದ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಯಾಕೋಬನು ಯೋಸೇಫನ ಮಕ್ಕಳಲ್ಲಿ ಎಫ್ರಾಯಿಮನನ್ನು ಮನಸ್ಸಿಗಿಂತಲೂ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ದನ್ನು ನೋಡಿದೆವು. ಯಾಕೋಬನ ಮರಣದ ಹಾಸಿಗೆಯ ಆಶೀರ್ವಾದ ಹಾಗೂ ಪ್ರವಾದನೆ, ಅಂತಿಮ ಮಾತುಗಳು ಮತ್ತು ಯಾಕೋಬನ ಮರಣ ಎಂಬ ಬಹು ಪ್ರಾಮುಖ್ಯವಾದ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿಕೊಂಡೆವು. ಇಸ್ರಾಯೇಲಿನ 12 ಕುಲಗಳ ಮುಂದಣ ಸ್ಥಿತಿಗತಿಗಳನ್ನು ಯಾಕೋಬನು ತನ್ನ ಮರಣದ ಹಾಸಿಗೆಯಲ್ಲಿ ಮುಂತಿಳಿಸಿದನು. ಪ್ರಿಯರೇ, ನಾವು ಇಂದು ಆದಿಕಾಂಡ ಪುಸ್ತಕದ ಅಧ್ಯಯನವನ್ನು ಪೂರ್ಣಗೊಳಿಸಲಿದ್ದೇವೆ. ಕರ್ತನು ನಂಬಿಗಸ್ತನಾಗಿ ನಮ್ಮನ್ನು ತನ್ನ ವಾಕ್ಯದ ಅಧ್ಯಯನದಲ್ಲಿ ನಡೆಸಿದ್ದಾನೆ. ಆತನಿಗೆ ಸ್ತೋತ್ರ. ದೇವರಾತ್ಮನ ಸಹಾಯದಿಂದ ಆದಿಕಾಂಡ ಪುಸ್ತಕದ ಕೊನೆಯ ಭಾಗವನ್ನು ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನ ಮಾಡೋಣ. ಆದಿಯೂ ಅಂತ್ಯವೂ ವರ್ತಮಾನ ಭೂತ್ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಆದಿಕಾಂಡ ಪುಸ್ತಕದ 50 ಅಧ್ಯಾಯಗಳನ್ನು 55 ಅಧ್ಯಯನಗಳ ಮೂಲಕ ನಾವು ವಚನವಾಗಿ ಧ್ಯಾನಿಸಿರುತ್ತೇವೆ ಮತ್ತು ಇಂದು ಇದು 55ನೆಯ ಕಾರ್ಯಕ್ರಮವಾಗಿರುತ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ನಾವು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 29ನೇ ವಚನದಿಂದ 50ನೇ ಅಧ್ಯಾಯದ 26ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 29ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇಸ್ರಾಯೇಲನು ತನ್ನ ಮಕ್ಕಳಿಗೆ ಆಜ್ಞಾಪಿಸಿ ಹೇಳಿದ್ದೇನೆಂದರೆ, ನಾನು ನನ್ನ ಪಿತೃಗಳ ಬಳಿಗೆ ಸೇರಬೇಕಾದ ಕಾಲವು ಸಮೀಪಿಸಿತು. ಹಿತ್ತಿಯನಾದ ಎಫ್ರೋನನ ಭೂಮಿಯಲ್ಲಿರುವ ಗವಿಯೊಳಗೆ ನನಗೆ ಪಿತೃಗಳ ಬಳಿಯಲ್ಲಿ ಸಮಾಧಿ ಮಾಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 28ನೇ ವಚನವು ಯಾಕೋಬನು ತನ್ನ ಪ್ರತಿಯೊಬ್ಬ ಮಗನ ವಿಷಯದಲ್ಲಿ ಪ್ರವಾದನೆ ಮತ್ತು ಆಶೀರ್ವಾದ ವಚನ ನುಡಿದನು ಎಂಬುದಾಗಿ ಹೇಳುವುದರೊಂದಿಗೆ ಆ ಭಾಗವು ಮುಕ್ತಾಯಗೊಳ್ಳುತ್ತದೆ. ನೋಡಿರಿ, ಯಾಕೋಬನ ಮರಣದೊಂದಿಗೆ ಎಲ್ಲವೂ ಮುಕ್ತಾಯಗೊಳ್ಳಲಿಲ್ಲ ಎಂಬುದನ್ನು ನೋಡುತ್ತೇವೆ. ಅವನು ತನ್ನ ಮೃತದೇಹವನ್ನು ಅಬ್ರಹಾಮನು ಕೊಂಡುಕೊಂಡು ಕ್ರಯವನ್ನು ಕಟ್ಟಿದ್ದ ಆ ಗವಿಯಲ್ಲಿಯೇ ಹೂಣಿಡಬೇಕೆಂದು ಬಯಸುತ್ತಾ ಇದ್ದಾನೆ. ಅವನು ಆ ದೇಶದಲ್ಲಿ ಪುನಃ ಜೀವಿಸುವುದಕ್ಕಾಗಿ ಮರಣದಿಂದ ಎಬ್ಬಿಸಲ್ಪಡುವ ಆ ದಿನದವರೆಗೂ ಆ ಗವಿಯಲ್ಲಿ ಇರಲು, ಅಂದರೆ ಅವನ ದೇಹವು ಅಲ್ಲಿರಲು ಬಯಸಿದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 30ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆ ಗವಿಯು ಕಾನಾನ್ ದೇಶದ ಮಮ್ರೆಗೆದುರಾಗಿರುವ ಮಕ್ಪೇಲ್ ಎಂಬ ಬಯಲಿನಲ್ಲಿ ಅದೆ. ಅದನ್ನು ಅಬ್ರಹಾಮನು ಅದರ ಸುತ್ತಲಿರುವ ಭೂಮಿ ಸಹಿತವಾಗಿ ಹಿತ್ತಿಯನಾದ ಎಫ್ರೋನನಿಂದ ಸ್ವಕೀಯ ಸ್ಮಶಾನ ಭೂಮಿಯಾಗುವುದಕ್ಕೆ ಕೊಂಡುಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯಾಕೋಬನು ತನ್ನ ಕುಟುಂಬದ ಇತಿಹಾಸದ ಕುರಿತು ಎಷ್ಟು ತಿಳಿದವನಾಗಿದ್ದನು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಅವನು ಖಂಡಿತವಾಗಿಯೂ ಆ ಸಮಯದಲ್ಲಿ ಯಾವ ಲಿಖಿತ ದಾಖಲೆಯನ್ನು ತನ್ನ ಬಳಿಯಲ್ಲಿ ಹೊಂದದೇ ಇದ್ದಾಗ್ಯೂ ಆ ಎಲ್ಲ ಮಾಹಿತಿಯು ಅವನ ಮನಸ್ಸಿನಲ್ಲಿ ಇತ್ತು. ಪ್ರಿಯರೇ, ನಾವು ಮುಂದುವರಿದು 31ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅಲ್ಲಿ ಅಬ್ರಹಾಮನಿಗೂ ಅವನ ಪತ್ನಿಯಾದ ಸಾರಳಿಗೂ ಸಮಾಧಿಯಾಯಿತು. ಅಲ್ಲಿ ಇಸಾಕನಿಗೂ ಅವನ ಹೆಂಡತಿಯಾದ ರೆಬೆಕ್ಕಳಿಗೂ ಸಮಾಧಿಯಾಯಿತು. ಅಲ್ಲಿ ನಾನು ಲೇಯಳನ್ನು ಹೂಣಿಟ್ಟೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ಯಾಕೋಬನು ಲೇಯಳು ಹೂಣಿಡಲ್ಪಟ್ಟ ಸ್ಥಳದಲ್ಲಿಯೇ ತಾನೂ ಹೂಣಿಡಲ್ಪಡಬೇಕೆಂದು ಬಯಸುತ್ತಿರುವುದು ದೊಡ್ಡ ವಿಷಯವೇನೂ ಆಗಿರುವುದಿಲ್ಲ. ಅವನ ಅತಿ ಪ್ರೀತಿಯ ರಾಹೇಲಳು ಬೆತ್ಲೆಹೇಮಿನಲ್ಲಿ ಹೂಣಿಡಲ್ಪಟ್ಟಿದ್ದಳು. ಆದರೆ ಪುನರುತ್ಥಾನದ ಸಮಯದಲ್ಲಿ ತಾನು ಸತ್ತವರೊಳಗಿಂದ ಎಬ್ಬಿಸಲ್ಪಡುವುದಕ್ಕಾಗಿ ಅಬ್ರಹಾಮ, ಸಾರಳು, ಈಸಾಕ, ರೆಬೆಕ್ಕಳು ಹಾಗೂ ಲೇಯಳು ಹೂಣಿಡಲ್ಪಟ್ಟ ಅದೇ ಸ್ಥಳದಲ್ಲಿ ತಾನೂ ಹೂಣಿಡಲ್ಪಡಲು ಬಯಸುತ್ತಾ ಇದ್ದಾನೆ. ಯಾಕಂದರೆ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ತನ್ನ ವಾಗ್ದಾನಗಳನ್ನು ನೆರವೇರಿಸುವ ಸಮಯದಲ್ಲಿ ತಾನೂ ಅಲ್ಲಿಯೇ ಇರಬೇಕೆಂದು ಅವನ ಬಯಕೆಯಾಗಿದೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 32 ಹಾಗೂ 33ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಹೊಲದ ಕೂಡ ಹಿತ್ತಿಯರಿಂದ ಕ್ರಯಕ್ಕೆ ತೆಗೆದುಕೊಂಡು ಆ ಗವಿಯೊಳಗೆ ನನಗೂ ಸಮಾಧಿ ಮಾಡಬೇಕು ಅಂದನು. ಯಾಕೋಬನು ತನ್ನ ಮಕ್ಕಳಿಗೆ
ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆ ಮೇಲೆ ತನ್ನ ಕಾಲುಗಳನ್ನು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕಡೇ ಗಳಿಗೆಯವರೆಗೂ ಯಾಕೋಬನು ತನ್ನ ಕಾಲುಗಳನ್ನು ನೆಲದ ಮೇಲೆ ಇಟ್ಟಿರುವುದನ್ನು ನೋಡುವುದು ಬಹು ಆಶ್ಚರ್ಯಕರವಾಗಿಯೂ ಆಸಕ್ತಿಕರವಾಗಿಯೂ ಇದೆಯಲ್ಲವೇ? ಅವನು ತನ್ನ ಜೀವಿತವನ್ನು ಶರೀರ ಭಾವದ ಮನುಷ್ಯನಾಗಿ ಆರಂಭಿಸಿದನು. ನೋಡಿರಿ, ಹುಟ್ಟುವಾಗ ತನ್ನ ಅಣ್ಣನ ಹಿಮ್ಮಡಿಯನ್ನು ಹಿಡಿದವನಾಗಿದ್ದರಿಂದ ಯಾಕೋಬನು ಎಂಬ ಹೆಸರನ್ನು ಹೊಂದಿದನು. ನಿಶ್ಚಯವಾಗಿಯೂ ತನ್ನ ಗುಣಲಕ್ಷಣಗಳನ್ನೇ ತೋರಿಸುತ್ತಿದ್ದ ತನ್ನ ಹೆಸರಿಗೆ ತಕ್ಕಂತೆಯೇ ಯಾಕೋಬನು ಜೀವಿಸಿದನು. ನೋಡಿರಿ, ತನಗೆ ದೊರಕಿದ ಎಲ್ಲವುಗಳನ್ನು ಹಿಡಿದುಕೊಂಡನು ಮತ್ತು ಎಲ್ಲದರಲ್ಲಿಯೂ ಮೊದಲಿಗನಾಗಿರಲು ಪ್ರಯತ್ನಿಸಿದನು. ತಾನು ಪಡೆದುಕೊಳ್ಳಲು ಬಯಸಿದ್ದನ್ನು ಯಾವ ರೀತಿಯಲ್ಲಿಯಾದರೂ ಯಾವ ವಿಧದಲ್ಲಾದರೂ ಪಡೆದುಕೊಳ್ಳಲು ಹಿಂಜರಿಯಲಿಲ್ಲ. ಒಬ್ಬ ಯೌವನ ಪ್ರಾಯದವನಾಗಿ ತನ್ನ 2 ಕಾಲುಗಳ ಮೇಲೆ ತನ್ನ ಸ್ವಂತ ಬಲ ಹಾಗೂ ಸಾಮರ್ಥ್ಯದಲ್ಲಿ ಯಾಕೋಬನು ನಡೆದನು. ತನ್ನ ಸ್ವಂತ ಜಾಣತನ ಮತ್ತು ಚಾತುರ್ಯದ ಮೇಲೆ ಅವನು ಆತುಕೊಂಡನು. ತನ್ನ ಕುರಿತು ತಾನು ಕಾಳಜಿ ವಹಿಸಿಕೊಳ್ಳಬಹುದು ಮತ್ತು ದೇವರ ಅವಶ್ಯಕತೆಯು ತನಗಿರುವುದಿಲ್ಲ ಎಂದು ಅಂದುಕೊಂಡನು. ಅಷ್ಟೇ ಅಲ್ಲದೆ ಪ್ರಿಯರೇ, ಅವನು ಆಕ್ರಮಣಶೀಲನು, ತುಚ್ಛ ಮನೋಭಾವದವನು, ವಿಶ್ವಾಸಾತ್ಮಕವಾಗಿ ದೃಢೀಕರಿಸುವವನು, ಸ್ವ ಅಭಿಪ್ರಾಯ ಆಧಾರಿತನು, ಎಲ್ಲವನ್ನೂ ತನಗಾಗಿ ಕೂಡಿಸಿಟ್ಟುಕೊಳ್ಳಲು ಬಯಸುವವನೂ ಆಗಿದ್ದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಪೆನಿಯಲ್ ಬಳಿಯಲ್ಲಿ ದೇವರು ಯಾಕೋಬನನ್ನು ಕುಂಟನನ್ನಾಗಿ ಮಾಡಿದನು. ಯಾಕೋಬನನ್ನು ಹೊಂದಲು ದೇವರು ಅವನನ್ನು ಮುರಿಯಬೇಕಾಗಿತ್ತು. ದೇವರು ಅವನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಜೀವನದುದ್ದಕ್ಕೂ ಕುಂಟನಾದನು. ಅವನು ಈಗ 3 ಕಾಲುಗಳಿಂದ ನಡೆಯುತ್ತಾ ಇದ್ದಾನೆ. ಅಂದರೆ ಈಗ ಅವನು ತನ್ನ ಸ್ವಂತ ಬಲದಲ್ಲಿ ನಡೆಯುವನಾಗಿರದೆ ಕೋಲಿನ ಆಧಾರದಿಂದ ನಡೆಯುತ್ತಾ ಇದ್ದಾನೆ. ಈಗ ಇಲ್ಲಿ ತನ್ನ ಮರಣಕ್ಕೂ ಮುಂಚೆ ಅವನು ತನ್ನ ಮಂಚದ ಮೇಲೆ ಕೂತುಕೊಂಡು ಕೋಲಿನ ಮೇಲೆ ಬಾಗಿಕೊಂಡಿರುವನು. ಈಗ ಸಮಯವು ಬಂದಿರುತ್ತದೆ. ಅವನು ತನ್ನ ಕಾಲುಗಳನ್ನು ಹಾಸಿಗೆಯ ಮೇಲೆ ಎಳೆದುಕೊಳ್ಳುತ್ತಾ ಇದ್ದಾನೆ ಮತ್ತು ತನ್ನ ಕೋಲನ್ನು ಕೆಳಗೆ ಹಾಕುತ್ತಾ ಇದ್ದಾನೆ ಮತ್ತು ಮರಣವನ್ನು ಅಪ್ಪಿಕೊಳ್ಳುವುದಕ್ಕಾಗಿ ಮಲಗಿಕೊಳ್ಳುತ್ತಾ ಇದ್ದಾನೆ. ಇದು ಯಾಕೋಬನಾಗಿರುತ್ತಾನೆ. ನೋಡಿರಿ, ಅವನು ತನ್ನ ಜೀವಿತದಲ್ಲಿ ಬಹು ದೀರ್ಘವಾದ ಪ್ರಯಾಣವನ್ನು ಮಾಡಿರುತ್ತಾನೆ. ಅವನು ದೇವರ ವಾಗ್ದಾನಕ್ಕೆ ಅನುಗುಣವಾಗಿ ತನ್ನ ಸ್ವದೇಶದಲ್ಲಿ ಸತ್ತವರೊಳಗಿಂದ ಎಬ್ಬಿಸಲ್ಪಡುವ ದಿನಕ್ಕೋಸ್ಕರ ನಿರೀಕ್ಷೆಯಿಂದ ಎದುರು ನೋಡುತ್ತಾ ನಂಬಿಕೆಯ ಅಂತಿಮ ಕ್ರಿಯೆಯಲ್ಲಿ ಮುಕ್ತಾಯಗೊಳಿಸುತ್ತಾ ಇದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಆದಿಕಾಂಡ ಪುಸ್ತಕದ 49ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಈಗ ನಾವು ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ 50ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನನ್ನು ಕಾನಾನಿನಲ್ಲಿ ಹೂಣಿಟ್ಟಿದ್ದು, ಯೋಸೇಫನು ತನ್ನ ಸಹೋದರರ ಭಯಗಳನ್ನು ಕ್ಷಮಿಸಿದ್ದು, ಐಗುಪ್ತದಲ್ಲಿ ಯೋಸೇಫನ ಮರಣ ಮತ್ತು ಉತ್ತರ ಕ್ರಿಯೆಯು ಎಂಬಿವುಗಳೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಅಧ್ಯಾಯವು ಯಾಕೋಬನ ಹೂಣಿಡುವಿಕೆಯ ಕುರಿತು ಮತ್ತು ಐಗುಪ್ತ ದೇಶದಲ್ಲಿ ಯೋಸೇಫನ ಮರಣ ಹಾಗೂ ಉತ್ತರ ಕ್ರಿಯೆಯ ಕುರಿತು ತಿಳಿಸುತ್ತದೆ. ಆದ್ದರಿಂದ ಪ್ರಿಯರೇ, ಆದಿಕಾಂಡ ಪುಸ್ತಕದ ಈ ಕೊನೆಯ ಅಧ್ಯಾಯದಲ್ಲಿ ದುಃಖದ ಸ್ಪರ್ಶವೂ ಇರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆದಿಕಾಂಡ ಪುಸ್ತಕದಲ್ಲಿ ಮರಣದ ಮೇಲೆ ಪ್ರಾಮುಖ್ಯತೆಯನ್ನು ಹಾಕಿರುವುದಕ್ಕೆ ಈಗಾಗಲೇ ಸಾಕಷ್ಟು ಗಮನವು ಸೆಳೆಯಲಾಗಿದೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 17ನೇ ವಚನದಲ್ಲಿ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ದೇವರು ಅಬ್ರಹಾಮನಿಗೆ ಹೇಳಿದ್ದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದಾಗಿ ಅಪೋಸ್ತಲನಾದ ಪೌಲನು ಬರೆದನು. ನೋಡಿರಿ, ಆದಿಕಾಂಡ ಪುಸ್ತಕವು ಪಾಪದ ವಾಸ್ತವಿಕತೆ ಮತ್ತು ಮರಣದ ನೈಜತೆಯ ಪೂರ್ತಿ ನಿದರ್ಶನವಾಗಿರುತ್ತದೆ. ಈ ಪುಸ್ತಕವು ಏದೆನ್ ತೋಟದಲ್ಲಿ ದೇವರು ಮತ್ತು ಮಾನವನೊಂದಿಗೆ ಆರಂಭಗೊಂಡು ಐಗುಪ್ತ ದೇಶದಲ್ಲಿ ಶವಪೆಟ್ಟಿಗೆಯಲ್ಲಿ ಅಂತ್ಯಗೊಳ್ಳುತ್ತದೆ. ಈ ಪುಸ್ತಕವು ಮಾನವ ಕುಟುಂಬದಲ್ಲಿ ಪಾಪದ ಪ್ರವೇಶವನ್ನು ನೆನಪಿಸುತ್ತದೆ. ಆದರೆ ಮಾನವನಿಗೆ ಜೀವದ ಹಾದಿಯನ್ನು ಒದಗಿಸುವಲ್ಲಿ
ದೇವರ ನಂಬಿಗಸ್ತಿಕೆಯನ್ನೂ ಸಹ ಸಂಬಂಧಿಸುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 1ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ಆಗ ಯೋಸೇಫನು ತನ್ನ ತಂದೆಯ ಮುಖದ ಮೇಲೆ ಬಿದ್ದು ಕಣ್ಣೀರು ಸುರಿಸುತ್ತಾ ಅವನಿಗೆ ಮುದ್ದಿಟ್ಟನು ಎಂಬುದಾಗಿ. ಪ್ರಿಯರೇ, ಯೋಸೇಫನು ಸ್ವಾಭಾವಿಕವಾಗಿ ದುಃಖಿತನಾದನು. ಅವನು ತನ್ನ ತಂದೆಯನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಮುಂದುವರೆದು ನಾವು 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಅವನು ತನ್ನ ಸೇವಕರಾದ ವೈದ್ಯರಿಗೆ ನನ್ನ ತಂದೆಯ ಶವವನ್ನು ಸುಗಂಧ ದ್ರವ್ಯಗಳಿಂದ ತುಂಬಿ ಸಿದ್ಧಪಡಿಸಿರಿ ಎಂದು ಅಪ್ಪಣೆ ಕೊಡಲು ಅವರು ಹಾಗೆಯೇ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಐಗುಪ್ತದವರು ಹೆಣಗಳನ್ನು ಸಂರಕ್ಷಿಸುವುದಕ್ಕಾಗಿ ಅವುಗಳಿಗೆ ಸುಗಂಧ ದ್ರವ್ಯಗಳಿಂದ ತುಂಬುವುದೂ ಮಾತ್ರವಲ್ಲ, ಅವುಗಳಿಗೆ ಲೇಪನ ಮಾಡುತ್ತಿದ್ದರು. ಹೀಗೆ ಮಾಡುವುದರಿಂದ ಹೆಣಗಳು ಬಹುಬೇಗನೆ ಕೊಳೆತು ಹೋಗುತ್ತಿರಲಿಲ್ಲ. ಅದನ್ನು ತನ್ನ ತಂದೆಯ ಶವಕ್ಕೆ ಮಾಡುವಂತೆ ಯೋಸೇಫನು ತನ್ನ ಸೇವಕರಾದ ವೈದ್ಯರಿಗೆ ಅಪ್ಪಣೆ ಕೊಟ್ಟನೆಂದು ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ತಾನು ಮರಣ ಹೊಂದಿದ ಮೇಲೆ ತನ್ನ ಶವವನ್ನು ಪಿತೃಗಳ ಸ್ಮಶಾನ ಭೂಮಿಯಲ್ಲಿ, ಅಂದರೆ ಮಕ್ಪೇಲದ ಗವಿಯಲ್ಲಿ ಹೂಣಿಡಬೇಕೆಂದು ಅವನ ವಿಜ್ಞಾಪನೆಯಾಗಿತ್ತು. ನೋಡಿರಿ, ಅವನು ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಟ್ಟಾಗ ಅವನು ಇಸ್ರಾಯೇಲ್ ದೇಶದಲ್ಲಿ ಇರುತ್ತಾನೆ. ಇಂದು ಸಭೆಗೆ ಸಂಬಂಧಪಟ್ಟಿರುವ ವಿಶ್ವಾಸಿಯ ನಿರೀಕ್ಷೆಯು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಮಧ್ಯಾಕಾಶದಲ್ಲಿ ಎತ್ತಲ್ಪಟ್ಟು ನೂತನ ಯೆರೂಸಲೇಮಿಗೆ ಸೇರುವುದೇ ಆಗಿರಬೇಕು. ಹೌದು ಪ್ರಿಯರೇ, 2 ಶ್ರೇಷ್ಠವಾದಂಥ ನಿರೀಕ್ಷೆಗಳು ಇರುತ್ತವೆ ಮತ್ತು ಅವೆರಡೂ ಮಹಿಮೆಯುಳ್ಳವುಗಳಾಗಿರುತ್ತವೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 3ನೇ ವಚನವನ್ನು ಓದುವುದರ ಮೂಲಕ ಐಗುಪ್ತ ದೇಶದವರ ಸುಗಂಧ ದ್ರವ್ಯ ತುಂಬುವ ಪದ್ಧತಿಯ ಕುರಿತಾಗಿ ತಿಳಿದುಕೊಳ್ಳುತ್ತೇವೆ. ಅದು 40 ದಿವಸಗಳನ್ನು ತೆಗೆದುಕೊಂಡಿತು ಎಂದು ನೋಡುವಾಗ ಅದರಲ್ಲಿ ಹಲವಾರು ಕಾರ್ಯವಿಧಾನಗಳಿದ್ದವು ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಪ್ರಿಯರೇ, ಐಗುಪ್ತರು ಅವನಿಗೋಸ್ಕರ ಗೋಳಾಡಿದರು ಎಂಬುದಾಗಿಯೂ ನಾವು ಗಮನಿಸುತ್ತೇವೆ. ನೋಡಿರಿ, ಅದು ವೃತ್ತಿಪರ ಅಥವಾ ಕಸಬಿನ ಗೋಳಾಡುವಿಕೆಯಾಗಿರಲಿಲ್ಲ. ಯಾಕೋಬನು ಐಗುಪ್ತದಲ್ಲಿ ವಾಸಿಸಿದ 17 ವರ್ಷಗಳಲ್ಲಿ ಅವನು ನಿಜವಾಗಿಯೂ ಒಬ್ಬ ಭಕ್ತನಾಗಿ ಜೀವಿಸಿದ್ದನು ಮತ್ತು ಐಗುಪ್ತದವರು ಅವನನ್ನು ಯೋಸೇಫನ ತಂದೆ ಎಂಬುದಾಗಿ ಗೌರವಿಸುತ್ತಿದ್ದರು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೋಸೇಫನು ಪಾರು ಮಾಡುವವನು, ವಿಮೋಚಕನೂ ಆಗಿದ್ದನು. ಆದರೆ ಅವನ ತಂದೆಯಾದ ಯಾಕೋಬನು ಈ ಸಮಯಕ್ಕೆ ದೇವರ ನಿಜ ಭಕ್ತನಾಗಿದ್ದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದುವರಿದು ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 4ರಿಂದ 7 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಗೋಳಾಡುವ ದಿನಗಳು ಮುಗಿದ ನಂತರ ಯೋಸೇಫನು ಫರೋಹನ ಮನೆಯವರ ಬಳಿಗೆ ಹೋಗಿ, ನನ್ನ ತಂದೆಯು ತಾನು ಕಾನಾನ್ ದೇಶದಲ್ಲಿ ಸಿದ್ಧ ಮಾಡಿಕೊಂಡಿರುವ ಸ್ಥಳದಲ್ಲಿಯೇ ತನಗೆ ಸಮಾಧಿ ಮಾಡಬೇಕೆಂಬುದಾಗಿ ಸಾಯುವುದಕ್ಕಿಂತ ಮುಂಚೆ ನನ್ನಿಂದ ಪ್ರಮಾಣ ಮಾಡಿಸಿದನು. ಆದುದರಿಂದ ನನ್ನ ಮೇಲೆ ಕಟಾಕ್ಷವಿದ್ದರೆ ನೀವು ಈ ಸಂಗತಿಯನ್ನು ಫರೋಹನಿಗೆ ತಿಳಿಸಿ. ಫರೋಹನು ಈ ಸಂಗತಿಯನ್ನು ಕೇಳಿ ಯೋಸೇಫನಿಗೆ, ನಿನ್ನ ತಂದೆ ಪ್ರಮಾಣ ಮಾಡಿಸಿದ ಮೇರೆಗೆ ನೀನು ಹೋಗಿ ಅವನಿಗೆ ಸಮಾಧಿ ಮಾಡಿ ಬರಬಹುದೆಂದು ಅಪ್ಪಣೆ ಕೊಟ್ಟನು. ಯೋಸೇಫನು ತಂದೆಗೆ ಸಮಾಧಿ ಮಾಡುವುದಕ್ಕೆ ಹೊರಟು ಹೋದಾಗ ಅವನ ಜೊತೆಯಲ್ಲಿ ಫರೋಹನ ಪರಿವಾರದವರೆಲ್ಲರೂ, ಅರಮನೆಯ ಮುಖಂಡರೆಲ್ಲರೂ, ಐಗುಪ್ತ ದೇಶದ ಮುಖ್ಯಸ್ಥರೆಲ್ಲರೂ, ಯೋಸೇಫನ ಮನೆಯವರೆಲ್ಲರೂ, ಅಣ್ಣ ತಮ್ಮಂದಿರು, ತಂದೆಯ ಮನೆಯವರೆಲ್ಲರೂ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಐಗುಪ್ತ ದೇಶದಲ್ಲಿ ಯೋಸೇಫನು ಎಂಥ ಗೌರವಿಸಲ್ಪಟ್ಟಿರುವ ವ್ಯಕ್ತಿಯಾಗಿರುವನೆಂದು ನಾವು ಇಲ್ಲಿ ಗಮನಿಸುತ್ತೇವೆ. ಯಾಕೋಬನ ಉತ್ತರ ಕ್ರಿಯೆಯು ಬಹುಶಃ ಲೋಕದಲ್ಲಿಯೇ ಅತಿ ದೀರ್ಘ ಪ್ರಯಾಣದ ಉತ್ತರ ಕ್ರಿಯೆಯಾಗಿತ್ತು ಎಂದು ನನಗೆ ಅನಿಸುತ್ತದೆ. ಅದು ಐಗುಪ್ತದಿಂದ ಕಾನಾನಿನ ಹೆಬ್ರೋನಿನವರೆಗೂ ಹೋಯಿತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ತಮ್ಮ ಹೆಂಡತಿ ಮಕ್ಕಳನ್ನು, ಕುರಿ ದನಗಳನ್ನು ಮಾತ್ರ ಗೋಷೆನ್ ಸೀಮೆಯಲ್ಲಿ ಬಿಟ್ಟು ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಹುಶಃ ಫರೋಹನು ಯೋಸೇಫನನ್ನು ಕಳೆದುಕೊಳ್ಳುವುದಕ್ಕೆ ಮನಸ್ಸಿರಲಿಲ್ಲ. ಯಾಕಂದರೆ ಅವನಿಗೆ ಯೋಸೇಫನ ಅವಶ್ಯಕತೆ ಇತ್ತು. ಆದ್ದರಿಂದ ಇದೀಗ ವಾಕ್ಯ ಭಾಗದಲ್ಲಿ ಓದಿರುವಂಥದ್ದನ್ನು ಯೋಸೇಫನು ಮತ್ತು ಅವನ ಸಹೋದರರ ಹಿಂದಿರುಗುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಬಹುಶಃ ಫರೋಹನೇ ಈ ರೀತಿಯಾಗಿ ಸೂಚಿಸಿರುವ ಸಾಧ್ಯತೆಗಳು ಇರುತ್ತವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 9ರಿಂದ 13 ವಚನಗಳನ್ನು ಓದುವಾಗ ಅಲ್ಲಿ ಪುನಃ ಐಗುಪ್ತರ ಗೋಳಾಟವನ್ನು ಗಮನಿಸುತ್ತೇವೆ. ನೋಡಿರಿ, ಅವರ ಅತ್ಯಧಿಕವಾದ ಗೋಳಾಟವನ್ನು ಕಾನಾನ್ಯರು ಕೇಳಿ ಆ ಶೋಕವು ಬಹು ವಿಶೇಷವಾಗಿದೆ ಎಂದು ಹೇಳಿಕೊಂಡರು ಮತ್ತು ಅದರಿಂದಾಗಿ ಆ ಸ್ಥಳಕ್ಕೆ
ಅಬೇಲ್ ಮಿಚ್ರಯೀಮ್ ಎಂದು ಹೆಸರಾಯಿತು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಯಾಕೋಬನನ್ನು ಹೂಣಿಟ್ಟ ಸ್ಥಳದ ಉತ್ತರಕ್ಕೆ 20 ಮೈಲುಗಳಷ್ಟು ದೂರದಲ್ಲಿ ರಾಹೇಲಳನ್ನು ಹೂಣಿಟ್ಟ ಬೆತ್ಲೆಹೇಮ್ ಸ್ಥಳವೂ ಇತ್ತು. ಆದರೆ ಯಾಕೋಬನು ಬೆತ್ಲೆಹೇಮಿನಲ್ಲಿ ಹೂಣಿಡಲ್ಪಡಲು ಮನಸ್ಸು ಮಾಡದೆ ತನ್ನ ಪಿತೃಗಳೊಂದಿಗೆ ಮಕ್ಪೇಲ್ ಗವಿಯಲ್ಲಿ ಹೂಣಿಡಲ್ಪಡಲು ಮನಸ್ಸು ಮಾಡಿರುವುದನ್ನು ನಾವು ತಿಳಿದುಕೊಂಡಿರುತ್ತೇವೆ. ಅದಕ್ಕೆ ಕಾರಣವನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡಬಹುದು. ಅದೇನೆಂದರೆ, ಅಬ್ರಹಾಮನು ಆ ಸ್ಥಳಕ್ಕೆ ಕ್ರಯವನ್ನು ಕೊಟ್ಟು ಅದು ಸ್ವಕೀಯ ಸ್ಮಶಾನ ಭೂಮಿಯಾಗುವುದಕ್ಕೆ ಕೊಂಡುಕೊಂಡಿದ್ದನು. ಯಾಕೋಬನು ಅದೇ ಸ್ಥಳದಲ್ಲಿರಲು ಖಚಿತಪಡಿಸಿಕೊಂಡನು ಮತ್ತು ತನ್ನ ಪಿತೃಗಳೊಂದಿಗೆ ಹೂಣಿಡಲ್ಪಡಲು ಪ್ರಮಾಣ ಮಾಡಿಸಿಕೊಂಡಿದ್ದನು. ನೋಡಿರಿ, ಅವರೆಲ್ಲರೂ ಪುನರುತ್ಥಾನದ ಒಂದೇ ನಿರೀಕ್ಷೆಯನ್ನು ಹೊಂದಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 14ರಿಂದ 17 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತಂದೆಗೆ ಸಮಾಧಿ ಮಾಡಿದ ಮೇಲೆ ಯೋಸೇಫನು, ಅವನ ಅಣ್ಣ ತಮ್ಮಂದಿರು, ಅವನ ತಂದೆಯ ಉತ್ತರ ಕ್ರಿಯೆಗೋಸ್ಕರ ಜೊತೆಯಲ್ಲಿ ಹೋಗಿದ್ದವರೆಲ್ಲರೂ ಐಗುಪ್ತಕ್ಕೆ ಹಿಂದಿರುಗಿ ಬಂದರು. ಯೋಸೇಫನ ಅಣ್ಣ ತಮ್ಮಂದಿರು ತಂದೆ ಸತ್ತದ್ದನ್ನು ಕಂಡು, ಒಂದು ವೇಳೆ ಯೋಸೇಫನು ನಮ್ಮನ್ನು ದ್ವೇಷಿಸಿ ನಾವು ಅವನಿಗೆ ಮಾಡಿದ ಎಲ್ಲಾ ಕೇಡಿಗೆ ಪ್ರತಿಯಾಗಿ ಪೂರಾ ಶಿಕ್ಷೆಯನ್ನು ಕೊಟ್ಟಾನು ಎಂದು ತಮ್ಮೊಳಗೆ ಮಾತಾಡಿಕೊಂಡು, ನಿನ್ನ ತಂದೆಯು ಸಾಯುವುದಕ್ಕಿಂತ ಮುಂಚೆ ನಮಗೆ ಅಪ್ಪಣೆ ಮಾಡಿದ್ದೇನೆಂದರೆ, ನೀವು ಯೋಸೇಫನಿಗೆ, ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಳ್ಳಬೇಕು. ಹೀಗೆ ಅವನು ಅಪ್ಪಣೆ ಮಾಡಿದ್ದರಿಂದ ನೀನು ಈಗ ನನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆಂದು ಹೇಳಿ ಕಳುಹಿಸಿದರು. ಯೋಸೇಫನು ಈ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೋಸೇಫನ ಸಹೋದರರು ಬಹುಶಃ ತಮ್ಮ ತಂದೆಯಾದ ಯಾಕೋಬನ ಬಳಿಗೆ ಹೋಗಿ ಅವನ ಮರಣದ ನಂತರ ಅವರಿಗೆ ಏನಾಗಬಹುದೋ ಏನೋ ಎಂಬ ತಮ್ಮ ಭಯಗಳನ್ನು ಹಂಚಿಕೊಂಡಿರಬಹುದು ಎಂಬುದನ್ನು ಈ ವಾಕ್ಯ ಭಾಗವನ್ನು ಓದುವುದರ ಮೂಲಕ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ತಮ್ಮ ತಂದೆಯು ಹೊರಟು ಹೋದ ನಂತರ ಯೋಸೇಫನು ತಮ್ಮ ಮೇಲೆ ಮುಯ್ಯಿ ತೀರಿಸಿಕೊಳ್ಳಬಹುದೆಂದು ಅವನ ಸಹೋದರರು ಭಯಪಡುತ್ತಿದ್ದರು. ಆದ್ದರಿಂದ ಯಾಕೋಬನು ಯೋಸೇಫನಿಗೆ ಹೇಳಲು ಒಂದು ಸಂದೇಶವನ್ನು ನೀಡಿದ್ದನು ಮತ್ತು ಯೋಸೇಫನು ಅವರನ್ನು ಹಿಂಸಿಸುವುದಿಲ್ಲ ಹಾಗೂ ಅವರ ಜೊತೆಗೆ ಸಮಾಧಾನದಲ್ಲಿರುತ್ತಾನೆಂಬುದರ ಬಗ್ಗೆ ಖಚಿತವಾಗಿದ್ದನು. ಈ ಅರಿಕೆಯೊಂದಿಗೆ ಅವನ ಸಹೋದರರು ಯೋಸೇಫನ ಬಳಿಗೆ ಬಂದಾಗ ಅವರ ಮಾತುಗಳನ್ನು ಕೇಳಿದ ಯೋಸೇಫನು ಕಣ್ಣೀರಿಟ್ಟನು ಎಂಬುದಾಗಿ ನಾವು ಗಮನಿಸುತ್ತೇವೆ. ನೋಡಿರಿ, ಆ ಸಹೋದರರು ಈಗ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಇದ್ದಾರೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇದಲ್ಲದೆ ಅಣ್ಣಂದಿರು ತಾವೇ ಬಂದು ಅವನ ಮುಂದೆ ಅಡ್ಡಬಿದ್ದು, ಇಗೋ ನಾವು ನಿನಗೆ ಗುಲಾಮರು ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನೋಡುವಾಗ ಯೋಸೇಫನು ಚಿಕ್ಕವನಾಗಿದ್ದಾಗ ಕಂಡಂಥ ಕನಸು ಪುನಃ ಸಂಭವಿಸುತ್ತಾ ಇದೆ. ಮುಂದೆ ನಾವು 19ನೇ ವಚನವನ್ನು ಓದುವಾಗ ಅಲ್ಲಿ ಯೋಸೇಫನು ತಿರುಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಿರುವುದನ್ನು ನಾವು ನೋಡುವರಾಗಿದ್ದೇವೆ. ನೋಡಿರಿ, ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ಯೋಸೇಫನು ಎಲ್ಲ ಸಂದರ್ಭಗಳಲ್ಲಿಯೂ ದೇವರಿಗೆ ಮಹಿಮೆ ಸಲ್ಲಿಸಿರುವುದನ್ನು ನಾವು ಕಾಣಬಹುದು. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 20ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಗಮನಾರ್ಹವಾದಂಥ ದೇವರ ವಾಕ್ಯವನ್ನು ನೋಡುವರಾಗಿದ್ದೇವೆ. ಪ್ರಿಯರೇ, ನಾನು ಮತ್ತು ನೀವು ನೋಡಲಿಕ್ಕಾಗದ ಬಹುದೂರದ ಉದ್ದೇಶವನ್ನು ದೇವರು ಹೊಂದಿರುತ್ತಾನೆ. ನಮಗೆ ಸಮಸ್ಯೆಗಳು ಎದುರಾದಾಗ ದೂರಕ್ಕೆ ನೋಡಲು ನಮ್ಮಿಂದ ಸಾಧ್ಯವಾಗುವುದೇ ಇಲ್ಲ. ಯಾಕಂದರೆ ಎಷ್ಟಾದರೂ ನಾವು ಮಾನವರಾಗಿರುತ್ತೇವಲ್ಲವೇ? ಅಂಥ ಸಮಯಗಳಲ್ಲಿ ದೇವರು ಯಾಕೆ ಇದನ್ನು ನಮ್ಮ ಜೀವಿತಗಳಲ್ಲಿ ಅನುಮತಿಸಿದ್ದಾನೆ ಎಂಬುದಾಗಿ ಕೇಳುತ್ತೇವೆ. ಆಗ ಆತನು ತನ್ನ ದೃಷ್ಟಿಯಲ್ಲಿ ಒಂದು ಉತ್ತಮವಾದ ಉದ್ದೇಶವನ್ನು ಹೊಂದಿದ್ದಾನೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೋಡಿರಿ, ನಮ್ಮ ಜೀವಿತಗಳಲ್ಲಿ ಉತ್ತಮವಾದ ಉದ್ದೇಶವನ್ನು ಸಾಧಿಸುವವರೆಗೂ ಆತನು ನಮಗೆ ಯಾವುದೊಂದು ಸಂಭವಿಸುವಂತೆ ಬಿಡುವುದಿಲ್ಲ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 21ರಿಂದ 23 ವಚನಗಳನ್ನು ಓದುವುದರ ಮೂಲಕ ಯೋಸೇಫನು ತನ್ನ ಸಹೋದರರೊಂದಿಗೆ ಪ್ರೀತಿಯಿಂದ ಮಾತಾಡುವುದನ್ನು ನಾವು ನೋಡಬಹುದು. ಅಷ್ಟು ಮಾತ್ರವಲ್ಲ, ಅವನು ತನ್ನ ಮೊಮ್ಮಕ್ಕಳನ್ನು ಮರಿ ಮೊಮ್ಮಕ್ಕಳನ್ನೂ ಸಹ ನೋಡಿದನು ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ.
ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 24ರಿಂದ 26 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ತಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವೆನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು. ಇದಲ್ಲದೆ ಯೋಸೇಫನು ಇಸ್ರಾಯೇಲನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು, ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೆಯೇ ಮಾಡುತ್ತೇವೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿಕೊಂಡನು. ಯೋಸೇಫನು 110 ವರ್ಷದವನಾಗಿ ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಲ್ಲಿ ಆದಿಕಾಂಡ ಪುಸ್ತಕವು ಮುಕ್ತಾಯಗೊಳ್ಳುತ್ತದೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡುವುದರೊಂದಿಗೆ ಆರಂಭಗೊಂಡಂಥ ಈ ಪುಸ್ತಕವು ಈಗ ಐಗುಪ್ತದಲ್ಲಿನ ಶವ ಪೆಟ್ಟಿಗೆಯೊಂದಿಗೆ ಮುಕ್ತಾಯಗೊಳ್ಳುತ್ತಿದೆ. ನೋಡಿರಿ, ಮಾನವ ಕುಟುಂಬಕ್ಕೆ ಏನು ಸಂಭವಿಸಿತು? ಪಾಪವು ದೇವರ ಸೃಷ್ಟಿಯಲ್ಲಿ ಒಳನುಗ್ಗಿಕೊಂಡಿತು. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಆ ನಿರ್ದಿಷ್ಟ ಸಮಯದಲ್ಲಿ ಯೋಸೇಫನು ಐಗುಪ್ತದಲ್ಲಿ ಜನ ಮೆಚ್ಚಿದ ನಾಯಕನಾಗಿದ್ದನು. ಹೀಗಿರುವಾಗ ಖಂಡಿತವಾಗಿಯೂ ಆ ಸಮಯದಲ್ಲಿ ಅವನ ಶವವನ್ನು ಐಗುಪ್ತದಿಂದ ತೆಗೆಯಲು ಆ ಜನರು ಒಪ್ಪುತ್ತಿರಲಿಲ್ಲ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಯೋಸೇಫನು ಐಗುಪ್ತರಿಂದ ಶ್ರೇಷ್ಠವಾದ ರೀತಿಯಲ್ಲಿ ಗೌರವಿಸಲ್ಪಡುತ್ತಿದ್ದ ಅತೀ ಪ್ರಮುಖನಾದ ದೇಶಭಕ್ತನಾಗಿದ್ದನು. ಬಹುಶಃ ಅವನ ಸಮಾಧಿ ಬಳಿಯಲ್ಲಿ ಒಂದು ಕೀರ್ತಿ ಸ್ತಂಭವನ್ನೂ ಸ್ಥಾಪಿಸಿರಬಹುದು. ಆದರೆ ಪ್ರಿಯರೇ, ಯೋಸೇಫನು ತನ್ನ ಜನರಿಗೆ ತನ್ನ ಶವದ ವಿಷಯದಲ್ಲಿ ಒಂದು ಸೂಚನೆಯನ್ನು ನೀಡಿರುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಓದಿ ತಿಳಿದುಕೊಂಡಿದ್ದೇವೆ. ನೋಡಿರಿ, ಯೋಸೇಫನಲ್ಲಿಯೂ ಸಹ ಯಾಕೋಬನಲ್ಲಿದ್ದಂಥ ಅದೇ ನಿರೀಕ್ಷೆ ಇರುವುದನ್ನು ನಾವು ಗಮನಿಸಬಹುದು. ಅದು ಅವನ ಪಿತೃಗಳು ಹೊಂದಿದ್ದ ನಿರೀಕ್ಷೆಯಾಗಿತ್ತು. ಅವರೆಲ್ಲರೂ ತಮ್ಮ ಸ್ವದೇಶದಲ್ಲಿಯೇ ಸತ್ತವರೊಳಗಿಂದ ಎಬ್ಬಿಸಲ್ಪಡಬೇಕು ಎಂಬುದು ಅವರ ಬಯಕೆಯಾಗಿತ್ತು, ಹಾಗೂ ಶ್ರೇಷ್ಠವಾದಂಥ ನಿರೀಕ್ಷೆಯಾಗಿತ್ತು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ಈ ಲೋಕದ ತನ್ನ ಜನರನ್ನು ವಾಗ್ದಾನದ ದೇಶವನ್ನು ಸ್ವಾಸ್ಥ್ಯವಾಗಿ ಹೊಂದುವುದಕ್ಕಾಗಿ ಎಬ್ಬಿಸುತ್ತಾನೆ ಎಂಬುದನ್ನು ಯೋಸೇಫನು ನಂಬಿದ್ದನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯು ಇದನ್ನು ಯೋಸೇಫನ ಜೀವಿತದಲ್ಲಿನ ನಂಬಿಕೆಯ ಕಿರೀಟಪ್ರಾಯದ ಕ್ರಿಯೆ ಎಂದು ಪ್ರಸ್ತಾಪಿಸುತ್ತದೆ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 22ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತಾಡಿ ತನ್ನ ಶವವನ್ನು ತಕ್ಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಯೋಸೇಫನನ್ನು ಗೌರವಿಸಿ ಅವನ ಬಿನ್ನಹವನ್ನು ಅದ್ಭುತಕರವಾಗಿ ಉತ್ತರಿಸಿರುವುದರ ಕುರಿತು ವಿಮೋಚನಕಾಂಡ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಮೋಶೆಯು ಮತ್ತು ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶವನ್ನು ಬಿಟ್ಟು ಹೊರಡುವಾಗ ಅವರು ಯೋಸೇಫನ ಎಲುಬುಗಳನ್ನು ಹೊತ್ತುಕೊಂಡು ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ ಅಧ್ಯಯನವು ಮುಕ್ತಾಯವಾಯಿತು. ಕರ್ತನಲ್ಲಿ ಪ್ರಿಯರೇ, ನೀವೆಲ್ಲರೂ ಆದಿಕಾಂಡ ಪುಸ್ತಕದ ಅಧ್ಯಯನಗಳ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರೀತಿಯ ದೇವಮಕ್ಕಳೇ, ಕರ್ತನಾದ ಯೇಸುವಿನ ಕೃಪೆಯಿಂದ ಇದುವರೆಗೆ ಆದಿಕಾಂಡ ಪುಸ್ತಕವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಈ ದಿನ ಯಾಕೋಬನ ಅಂತಿಮ ಮಾತುಗಳು ಮತ್ತು ಅವನ ಮರಣ, ಯಾಕೋಬನನ್ನು ಕಾನಾನಿನಲ್ಲಿ ಹೂಣಿಟ್ಟದ್ದು, ಯೋಸೇಫನು ತನ್ನ ಸಹೋದರರನ್ನು ಕ್ಷಮಿಸಿದ್ದು ಮತ್ತು ಐಗುಪ್ತದಲ್ಲಿ ಯೋಸೇಫನ ಮರಣ ಹಾಗೂ ಉತ್ತರ ಕ್ರಿಯೆ ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಸೃಷ್ಟಿ ಕಾರ್ಯದಿಂದ ಪ್ರಾರಂಭವಾದ ಆದಿಕಾಂಡ ಪುಸ್ತಕವು ಶವ ಪೆಟ್ಟಿಗೆಯಿಂದ ಕೊನೆಗೊಳ್ಳುತ್ತದೆ. ಪಾಪವು ದೇವರ ಸೃಷ್ಟಿಯೊಳಗೆ ಸೇರಿಕೊಂಡಿದ್ದರ ಪ್ರತಿಫಲ ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಪ್ರಿಯರೇ, ಆದಿಕಾಂಡ ಪುಸ್ತಕದ ಅಧ್ಯಯನದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾನೆಂದು ನಾನು ನಂಬುತ್ತೇನೆ.
ಕೇಳಿಸಿಕೊಂಡಿರುವ ದೈವ ಸ್ವರಕ್ಕೆ ವಿಧೇಯರಾಗಿ ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಇಮ್ಮಾನುವೇಲ್, ದೇವರು ಸದಾಕಾಲವೂ ನಿಮ್ಮೊಂದಿಗೆ ಇದ್ದಾನೆ.